ಮೆಹರ್ಬಾನ್ ಉಪವಿಭಾಗಾಧಿಕಾರಿಗಳೇ, ಸುಮಾರು 45 ವರ್ಷಗಳ ಹಿಂದೆ ನಮ್ಮೂರ ಹಿರೇಹಳ್ಳಿಯಲ್ಲಿ ಒಂದು ಸುದೀರ್ಘವಾದ ಪುರಾತನ ಕೆರೆ ಇತ್ತು. ಆಗಿನ ಕಾಲದ ಆ ಕೆರೆಯ ದಡದಲ್ಲಿ 2 ವಿಶಾಲವಾದ ಬಾವಿಗಳು ಇದ್ದವು. ಕೆರೆಯಲ್ಲಿ ಅತಿ ನೀರು ಇದ್ದುದರಿಂದ ಅಂತರ್ಜಲ ಮೇಲೆ ಇದ್ದುದರಿಂದ ಆ 2 ಬಾವಿಗಳಲ್ಲಿ ಸತತ ನೀರು ತುಂಬಿಕೊಳ್ಳುತ್ತಿತ್ತು. ಆ ಬಾವಿಗಳ ಮುಖಾಂತರ ಈ ಊರಿಗೆ ಕುಡಿಯುವ ನೀರು ಪುರಸಭೆಯ ವತಿಯಿಂದ ಸರಬರಾಜು ಆಗುತ್ತಿತ್ತು. ಆ ಕೆರೆ ಪುರಾತನವಾಗಿದ್ದರಿಂದ ಊರಿನ ಜನರು ನಸುಕಿನ ಜಾವ ಎದ್ದು ಆ ಕೆರೆಯಲ್ಲಿ ಸ್ನಾನ ಮಾಡಿ ಹನುಮಾನ ದೇವಸ್ಥಾನಕ್ಕೆ ಹೋಗಿ ಪೂಜಾ ಪುನಸ್ಕಾರ ಮಾಡಿ ಈಗ ಬರೀ ಕನಸು ಮಾತ್ರ. ನಮ್ಮ ಸಾರ್ವಜನಿಕ ಬೇಡಿಕೆ ಏನೆಂದರೆ ಈ ಪುರಾತನ ಕೆರೆಗೆ ಅದರಲ್ಲಿದ್ದ ಹೂಳು ತೆಗೆಯಿಸಿ ಅಲ್ಲಲ್ಲಿ ಕಲ್ಲಿನ ಗೋಡೆ ಕಟ್ಟಿಸಿ ಮಾನ್ಯ ಜಲಸಂಪನ್ಮೂಲ ಸಚಿವರಿಂದ ಆ ಕೆರೆಗೆ ಚಾಲನೆ ಕೊಟ್ಟು ಪುನರಾವರ್ತನೆ ಮಾಡಬೇಕೆಂಬುದೇ ನಮ್ಮ ಬೇಡಿಕೆ. ಇದರಿಂದ ಊರ ಜನರಿಗೆ ಮತ್ತೆ ಪ್ರೇಕ್ಷಣೀಯ ತಾಣ ಲಭ್ಯವಾಗುವುದು, ಪ್ರಾಣಿ ಸಂಕುಲಕ್ಕೆ ಉಪಯೋಗ ಆಗುತ್ತದೆ. ಅದಕ್ಕಾಗಿ ಅತಿ ಶೀಘ್ರದಲ್ಲಿ ಕೆರೆಯ ಕಾಮಗಾರಿ ಚಾಲನೆ ಆಗಬೇಕು. ಒಂದು ವೇಳೆ ಹೀಗೆ ಆಗದಿದ್ದ ಪಕ್ಷದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದ ಮುಖಾಂತರ ಕೆರೆಯ ಕಾಮಗಾರಿ ಚಾಲನೆ ಆಗುವವರೆಗೆ ನಿರಂತರ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು. ಅದಕ್ಕಾಗಿ ಮೆಹರ್ಬಾನರವರು ತಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಕಳುಹಿಸಿ ಅವರ ಗಮನಕ್ಕೆ ತರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ಈ ಮನೆಯನ್ನು ಸಂಬಂಧಪಟ್ಟ ಇಲಾಖೆ ಈ ಒಂದು ಕೆರೆಯ ಒಂದು ನಮ್ಮ ಹೋರಾಟವನ್ನು ಉದ್ದೇಶಿಸಿ ನಮ್ಮ